ಜೈ ಶ್ರೀರಾಮ್. ವೆಲ್ಕಮ್ ಟು ಶೀಲಾ ರವಿ ಕಿಚನ್. ಇವತ್ತು ನಿಮಗೆ ರಾಗಿ ಮುದ್ದೆ ಜೊತೆ ಶೇಂಗಾ ಸಾರು ಹೇಗೆ ಮಾಡುವುದಂತ ತೋರಿಸ್ಕೊಳ್ತೇನೆ. ಒಂದು ತವಾಗೆ ಶೇಂಗಾ ಕಾಳು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿನ ಚೆನ್ನಾಗಿ ಹುರಿದುಕೊಳ್ಳಬೇಕು. ಮತ್ತೊಂದು ಬಟ್ಟಲಕ್ಕೆ ಹುಣಸೆ ಹಣ್ಣು ಹಾಗೂ ನೀರು ನೆನೆಸಿಡಬೇಕು. ಹಾಗೂ ಜಾರಿಗೆ ಶೇಂಗಾ ಹುರಿದುಕೊಂಡ ಮೆಣಸಿನಕಾಯಿ, ಉಪ್ಪು, ಕೊತ್ತಂಬರಿ, ಜೀರಿಗೆ ಹಾಗೂ ಎಲ್ಲವನ್ನು ಮಿಕ್ಸರಿಗೆ ಹಾಕಿ ರುಬ್ಬಿಕೊಳ್ಳಬೇಕು. ನೋಡಿದ್ರಲ್ಲ. ಮೇಲೆ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವು ಹಾಕಿ ಹಾಗೂ ಶೇಂಗಾ ಪೇಸ್ಟನ್ನು ಇದಕ್ಕೆ ಹಾಕಿ ಕಲಿಸಬೇಕು. ಹಾಗೂ ಮಿಕ್ಸರ್ ಜಾರಿನಲ್ಲಿ ಉಳಿದ ಪೇಸ್ಟುಗಳನ್ನು ನೀರು ಹಾಕಿ ಅದಕ್ಕೆ ಹಾಕಿ ಕಲಿಸಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮಾಡಿ ಹಾಗೂ ಹುಣಸೆ ಹಣ್ಣಿನ ನೀರನ್ನು ಅದಕ್ಕೆ ಹಾಕಿ ಕಲಿಸಬೇಕು. ನಿಮಗೆ ಸಾಂಬಾರು ಜಾಸ್ತಿ ಬೇಕಾಗಿದ್ದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಮಾಡಬೇಕು. ಹಾಗೆ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇದನ್ನು ಕಲಸಿ. ಈಗ ಸಾಂಬಾರು ರೆಡಿ. ಇವಾಗ ಸವಿಯಲು ಸಿದ್ಧ. ಮುದ್ದೆ ಜೊತೆ ಹಾಗೂ ರೈಸ್ ಜೊತೆ ಈ ಶೇಂಗಾ ಸಾಂಬಾರು ತುಂಬ ಚೆನ್ನಾಗಿರುತ್ತೆ.